ಹಾಯ್ ಎಲ್ಲರೂ ನಮಸ್ಕಾರ. 27/1/2026ರಲ್ಲಿ ಹಿಂದಿ ಪೂರ್ವ ಪರೀಕ್ಷೆ ಇದೆ. ಸೊ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಂಜೆ 5 ಗಂಟೆಗೆ ಅಪ್ಲೋಡ್ ಮಾಡಲಾಗುತ್ತೆ. ನಾವು ಈಗಾಗಲೇ ಒಂದು ಅಪ್ಲೋಡ್ ಮಾಡಿದ್ದೀವಿ. ಸೊ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಪೇಪರ್ ಎಕ್ಸಾಮ್ 2 ಅಲ್ಲಿ ನಿಮಗೆ ಈಗಾಗಲೇ ಒಂದು ನೋಡಿದೆ. ಸೊ ಒಂದರ ಕೀ ಉತ್ತರನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ ಕೂಡ. ಹೊಂದಿಸಿ ಬರೆಯಿರಿ ಮತ್ತು MCQ ಇರ್ಬೋದು, ಹಾಗೆ 6 ಅಂಕದ ಪ್ರಶ್ನೆ ಇರ್ಬೋದು, ಹಾಗೆ 2 ಅಂಕದ್ದು ಮತ್ತು 1 ಮಾರ್ಕಸಿನ ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಮ್ ಮತ್ತು ಬಾತ್ ಮೀಡಿಯಮಲ್ಲಿ ಕೂಡ ಒಂದು ವಿಡಿಯೋನ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿದರೆ ದಯವಿಟ್ಟು ನೋಡ್ಕೊಳ್ಳಿ. ಈಗ ಎರಡನೇ ಪಾರ್ಟ್ 2 ವಿಡಿಯೋದಲ್ಲಿ ನಮಗೆ MCQ ಮತ್ತು ನಿಮಗೆ ಈಗಾಗಲೇ ಪರೀಕ್ಷೆ ನಡೆದಿದೆ, ಇದರ ಉತ್ತರದೊಂದಿಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಳ್ಳೋ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ. ಸೊ ಪಾರ್ಟ್ ಎ ಸೆಕ್ಷನ್ ಕೊಟ್ಟಿರ್ತಾರೆ, ನಿಮಗೆ ಈಗಾಗಲೇ ಪರೀಕ್ಷೆ ನಡೆದಿದೆ. ಸಾಮಾನ್ಯವಾಗಿ ಒಂದು ಅವಧಾಚಿನ್ಯ ವಕ್ರರೇಖೆಯ ಆಕಾರವು ಮೂಲಕ್ಕೆ ಪಿನ್ನ ಮಧ್ಯಮವಾಗಿರುತ್ತೆ. ಉತ್ಪಾದನಾ ಬಿಂಬಕ ಸೂತ್ರ ಅನ್ನೋದು Q = F ಬ್ರಾಕೆಟ್ L ಮತ್ತು K ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆ, ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದು ಬೆಲೆ 20ರಂತೆ 40 ಪುಸ್ತಕಗಳನ್ನ ಮಾರಾಟ ಮಾಡ್ತಾನೆ. ಮಾರಾಟಗಾರನ ಒಟ್ಟು ಆದಾಯ 800 ಆಗುತ್ತೆ. RBI ಸ್ಥಾಪನೆಗೊಂಡ ವರ್ಷ 1930ರಲ್ಲಿ ಸ್ಥಾಪನೆ ಆಗುತ್ತೆ. MPCಯವು ಮೌಲ್ಯವು ಇವುಗಳ ನಡುವೆ ಇರುತ್ತೆ, ಅಂದರೆ 0 ಮತ್ತು 1ರ ನಡುವೆ ಇರುತ್ತದೆ. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳೋಣ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ, ಆಯ್ಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಎನ್ನುತ್ತೇವೆ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾಗಿರುತ್ತಾರೆ, ಅದಕ್ಕೆ ಸರಿ ಉತ್ತರ ಕುಟುಂಬಗಳು ಅಂತ ಹೇಳ್ತೇವೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ಓಕೆ, ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿ ಮೂರನೇ ಅಂಶವಾಗಿದೆ ಅಂತ ಇರುತ್ತೆ. ಇನ್ನು ಹೊಂದಿಸಿ ಬರೆ ನೋಡ್ಕೊಳ್ಳಿ. ಬೇಡಿಕೆ ರೇಖೆ ಅನ್ನೋದು ಏನು ಬರುತ್ತೆ, ಕೆಳಮುಖ ಇಳಿಜಾರಾಗಿರುತ್ತೆ. ಸಾಮಾನ್ಯ ಲಾಭ, ಶೂನ್ಯ ಲಾಭ, ಶ್ರಮ ಮತ್ತು ಕೂಲಿ ಅಂತ ಹೇಳ್ತೀವಿ. ಕಚ್ಚಾ ಸರಕುಗಳು, ಮಧ್ಯಂತರ ಸರಕುಗಳು, ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ ಅಂತ ಹೇಳ್ತೀವಿ. ಸೊ ಓಕೆ, ಇನ್ನು ಒಂದು ಕ್ವಶನ್ ನೋಡ್ಕೊಳ್ಳಿ. ಉತ್ಪಾದನಾ ಅರ್ಥ ನೀಡಿ ಅಂತ ಇರುತ್ತೆ. ಒಂದು ಉದ್ಯಮವು ತನ್ನ ಲಾಭದ ಉದ್ದೇಶಕ್ಕೋಸ್ಕರ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವ ವಿಧಾನಕ್ಕೆ ಉತ್ಪಾದನೆ ಅಂತ ಕರಿತೀವಿ ನಾವು. ತಂತ್ರಜ್ಞಾನ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪದಾರ್ಥಗೊಳ್ಳುತ್ತದೆ ಅನ್ನೋದಕ್ಕೆ ಬಲಗಡೆ, ಅದಕ್ಕೆ ಏನಂತೀವಿ ಲೆಫ್ಟ್ ವರ್ಡ್ ಇದಾಗೈತೆ. ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ. ಡಿಜಿಟಲ್ ವ್ಯವಹಾರಗಳಿಗೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ ಅಂದರೆ ಆನ್ಲೈನ್ ಶಾಪಿಂಗ್, ಹಾಗೆ ಸೊ ಏನಾರ ಅಮೆಜಾನ್ ಅಂತ ಏನಾದ್ರು ಬರೀಬೇಕು. GSTನ ವಿಸ್ತರಿಸಿ ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ದೇಶೀಯ ಸೇವಾ ತೆರಿಗೆ ಅಂತ. ಇನ್ನು ಕೆಳಗಿನ 6 ಪ್ರಶ್ನೆಗೆ ಉತ್ತರಿಸುವಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ಕೂಡ ನೋಡ್ಕೊಳ್ಳಿ, ಪೇಪರ್ ಎಕ್ಸಾಮ್ 2ಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತವೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಇರುತ್ತೆ ನೋಡಿ. ಸೊ ಕೆಳದರ್ಜೆಯ ಸರಕುಗಳು ಎಂದೇನು ಉದಾಹರಣೆ ಕೊಡಿ. ಪ್ರತಿಫಲಗಳ ಪ್ರಮಾಣದ ವಿಧಾನವನ್ನು ತಿಳಿಸಿ. ಏರಿಕೆ, ಇಳಿಕೆ, ಸ್ಥಿರ ಅಂತ ಕರಿತೀವಿ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. ಮೂಲ ಬೆಲೆಗಳಲ್ಲಿ ಮತ್ತು ಮಾರಾಟ ಬೆಲೆಗಳಲ್ಲಿ ಜೀವಿಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನಾಮಮಾತ್ರ ಮತ್ತು ನೈಜ GDP, ನಾಮಿನಲ್ ಮತ್ತು ರಿಯಲ್ GDP ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಿತವ್ಯಯದ ವಿರುದ್ಧ ಬಸದ ಅರ್ಥವನ್ನು ನೀಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸಾರ್ವಜನಿಕ ಸರಕುಗಳನ್ನು ಸರ್ಕಾರ ಬೇಕೆ ಪೂರೈಸಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಗುತೆ ಮತ್ತು ಕೊರತೆ ಮುಂಗಡಪತ್ರ ನಡುವಿನ ವ್ಯತ್ಯಾಸ ನೀವು ಗಮನಿಸಬೇಕು. ಸೊ ಇವುಗಳಿಗೆ ಲಾಂಗ್ ಆನ್ಸರ್ ಕೂಡ ನಾವು ವಿಡಿಯೋ ಮಾಡ್ತೀವಿ, ಸ್ವಲ್ಪ ವೇಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ 12 ವಾಕ್ಯದ ಉತ್ತರಿಸಿರುತ್ತೆ. ಪ್ರತಿಯೊಂದು ಇಲ್ಲಿ 4 ಅಂಕದ ಪ್ರಶ್ನೆ ಇರ್ತವೆ. ಅಲ್ಲಿ ಕೇಂದ್ರ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರುತ್ತೆ. ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ನಾವು ವೆರಿ ಸಿಂಪಲ್ ಆಗಿ ಕಮ್ಯುನಿಟಿ ಪೋಸ್ಟ್ ಟ್ಯಾಬ್ನಲ್ಲಿ ಅಲ್ಲಿ ಆ್ಯಡ್ ಮಾಡ್ತೀವಿ, ಅವುಗಳನ್ನ ಅಷ್ಟೇ ಓದ್ಕೊಳ್ಳಿ ಸಾಕು. ಬೆಲೆ ಮಿತಿ, ಸೊ ಇಂಗ್ಲೀಷಲ್ಲಿ ಪ್ರೈಸ್ ಲಿಮಿಟ್, ಪ್ರೈಸ್ ಸೆಲ್ಲಿಂಗ್ ಅಂತ ಇರುತ್ತೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ರೇಖಾಚಿತ್ರ ವಿತ್ ದ ಶಾರ್ಟ್ ನೋಟ್ ಆಫ್ ಡೈಗ್ರಾಮ್, ರೇಖಾಚಿತ್ರದೊಂದಿಗೆ ವಿವರಿಸಬೇಕಾಗತ್ತೆ. ವೆರಿ ಸಿಂಪಲ್ ಆಗಿರುತ್ತೆ ಕ್ವಶನ್ಸು, ಏನು ಡೋಂಟ್ ವರಿ, ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಬಂಡವಾಳಶಾಹಿಯ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ. ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. 2 ಮಾರ್ಕ್ಸಲ್ಲಿ ಇದೆ ನೋಡಿ, ವ್ಯಾಪಾರದ ಉದ್ದೇಶ ಮತ್ತು ಸಾಟ ವ್ಯಾಪಾರ ಅಂತ ಕುರಿತು ಬರ್ತೀವಿ. ಅದನ್ನು ಇಲ್ಲಿ ಫುಲ್ ಡೆಫಿನೇಷನ್ ಆಗಿ ಬರೀಬೇಕು. ಓಕೆ, ಹೂಡಿಕೆ ಬಿಂಬಕ ಅಂತಿದೆ, ಅನುಭೋಗಿ ಬಿಂಬಕ ಇದೆ, ಇದರಲ್ಲಿ 2ರಲ್ಲಿ ಒಂದು ಬರುತ್ತೆ. ಸರ್ಕಾರದ ಮುಂಗಡ ಪತ್ರದ ಪಟಗಳನ್ನು ಬರೀರಿ ಅಂತ ಇರುತ್ತೆ ನೋಡಿ, ಅದು ಕೂಡ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಆ್ಯಡ್ ಮಾಡ್ತೀವಿ, ಅದನ್ನು ಕೂಡ ನೋಡ್ಕೊಳ್ಳಿ. ವ್ಯಾಪಾರ ಬಾಕಿ ಪರಿಕಲ್ಪನೆ ಕುರಿತು ಇದೆ, ಅಥವಾ ಸಂದಾಯ ಬಾಕಿ ಅಂತ ಇದೆ ನೋಡಿ ಕನ್ನಡ ಮೀಡಿಯಂನಲ್ಲಿ, ಅದನ್ನು ನೋಡ್ಕೊಳ್ಳಿ. ಭಾಗ ಡಿಯಲ್ಲಿ ಕೊಟ್ಟಿರುವಂಥ ದೊಡ್ಡ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಸರಾಸರಿ ಉತ್ಪನ್ನ, ಒಟ್ಟು ಉತ್ಪನ್ನ, ಶ್ರೀಮಂತ ಉತ್ಪನ್ನ ಕಂಡುಹಿಡಿಯೋದಿರುತ್ತೆ. ಇದು ಬಾಕ್ಸನ್ನು ಕಂಡುಹಿಡಿಯೋದು ವೆರಿ ಸಿಂಪಲ್ ಆಗಿರುತ್ತೆ. PVKಯಲ್ಲಿ ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್. ಹಾಗೆ ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಇದು 5 ವರ್ಷದಲ್ಲಿ ಕೂಡ ಪ್ರತಿಶತ ಕೇಳ್ತಾ ಬಂದಿದೆ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಅಂತ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ವಾಣಿಜ್ಯ ಬ್ಯಾಂಕ್ಗಳ ಒಂದು ಕತೆ ಬರೆದಿರುತ್ತೆ ನೋಡಿ, ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲಿನ ಅಕ್ಕಸಾಲಿಗನ ಲಾಲನ ಕಥೆಯನ್ನು ಬರೆಯಿರಿ. ಆಮದುಗಳ ಬೇಡಿಕೆ ಹೆಚ್ಚಳು, ವಿದೇಶಿ ವಿನಿಮಯ ಮಾರುಕಟ್ಟೆ ಬೆಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರ ವಿವರಿಸಿ. ಭಾಗ ಇಲ್ಲಿ ಬರೋಣ, ಇಲ್ಲಿ ಲೆಕ್ಕದ ಇರುತ್ತೆ. ಸೊ ವೆರಿ ಸಿಂಪಲ್ ಆಗಿ PUK
ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ ಇರುತ್ತೆ, 10 ಅಂಕನ ಈಸಿಯಾಗಿ ಪಡ್ಕೊಳ್ಬೇಕು. ಸೊ ಅಲ್ಲಿ ನಿಮಗೆ ಈ ಲೆಕ್ಕ ತುಂಬ ಈಸಿ ಇರುತ್ತೆ. x1 ಬೆಲೆ x2 ಬೆಲೆಯಲ್ಲಿ ಎಷ್ಟು ಖರ್ಚು ಮಾಡ್ತಾನೆ ಅಂತ ಕೊಟ್ಟಿರ್ತಾನೆ. ಹಾಗೆ ಇಲ್ಲಿ ಗುರುತಿಸಿರುತ್ತೆ, ರೇಖಾಚಿತ್ರ ತೆಗೆದು ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಯನ್ನು ಗುರುತಿಸೋದಾಗಿರುತ್ತೆ. ಸೊ ಅದನ್ನು ಕೂಡ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯೋದು, ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ ನೋಡ್ಕೊಳ್ಳಿ. ಇದು ಕ್ವಶನ್ ಬ್ಯಾಂಕ್ನಲ್ಲಿದೆ, ಸೊ ಅದನ್ನೆಲ್ಲ ಆಯ್ಡ್ ಮಾಡಿದ್ದಾರೆ. ಆಗ ಇತ್ತು 3 ಮಾದರಿ ಪ್ರಶ್ನೆ ಪತ್ರಿಕೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಹೊಂದಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಕೀ ಉತ್ತರನ ಕೂಡ ಮಾಡಿದ್ದೀವಿ. ಅವುಗಳನ್ನು ಕೆಲವೇ ಕ್ಷಣಗಳಲ್ಲಿ ಚಾನಲ್ ಮೂಲಕ ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಮಾಡಬೇಕಾದ್ರೆ ತಕ್ಷಣ ವಿಡಿಯೋ ನಿಮ್ಗೆ ಬರಬೇಕಾದ್ರೆ ನೋಟಿಫಿಕೇಶನ್ ಬೆಲ್ ಐಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.